ಹೊಸ ಸ್ಟೈಲ್ನಲ್ಲಿ ವಾರಣಾಸಿ ಚಿತ್ರದಲ್ಲಿ ನಟಿಸ್ತಾರಾ? ಈ ಎಲ್ಲ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಕಿಚ್ಚ ಸುದೀಪ್ ಲುಕ್ ಚೇಂಜ್ ಆಗಿದೆ. ಹೊಸ ಲುಕ್ ಅಲ್ಲಿಯೇ ಸುದೀಪ್ ಎಲ್ಲೆಡೆ ಕಾಣಿಸಿಕೊಳ್ತಿದ್ದಾರೆ. ಹಾಗೆ ಮಾರ್ಚ್ 5ರಂದು ವಿಮಾನ ನಿಲ್ದಾಣದಲ್ಲಿ ಇದೇ ಲುಕ್ ಅಲ್ಲಿಯೇ ಬಂದಿದ್ರು. ಆಗಲೇ ಅದ್ಯಾರೋ ಅಭಿಮಾನಿ ಕಿಚ್ಚ ಸುದೀಪ್ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಆ ಫೋಟೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗೆ ಕಿಚ್ಚನ ಹೊಸ ಹೇರ್ ಸ್ಟೈಲ್ ಲುಕ್ ಕೂಡ ಗಮನ ಸೆಳೀತಾ ಇದೆ. ಕಿಚ್ಚ ಸುದೀಪ್ ಲುಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಮ್ಯಾಕ್ಸ್ ಚಿತ್ರಕ್ಕೆ ಮಾಡಿಸಿದ ಕರ್ಲಿ ಹೇರ್ ಸ್ಟೈಲ್ ಈಗಿಲ್ಲ, ಬದಲಾಗಿ ಸ್ಟ್ರೈಟ್ ಹೇರ್ ಸ್ಟೈಲ್ ಇದೆ. ಈ ಒಂದು ಲುಕ್ ಅಲ್ಲಿ ಸುದೀಪ್ ಬೇರೆ ರೀತಿನೇ ಕಾಣಿಸ್ತಾ ಇದ್ದಾರೆ. ಮತ್ತೊಂದು ಗುಸುಗುಸು ಏನಂದ್ರೆ, ಟಾಲಿವುಡ್ನ ವಾರಣಾಸಿ ಚಿತ್ರದ ಸುತ್ತ ಒಂದು ಸುದ್ದಿ ಹರಿದಾಡ್ತಲೇ ಇದೆ. ಕಿಚ್ಚ ಸುದೀಪ್ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋದೇ ಈ ಸುದ್ದಿಯ ಒಟ್ಟು ತಿರುಳಾಗಿದೆ. ಆದರೆ ಅಸಲಿಗೆ ಇರೋ ಮ್ಯಾಟರ್ ಏನು? ವಾರಣಾಸಿ 1400 ಕೋಟಿ ಬಜೆಟ್ ಸಿನಿಮಾ. ಈ ಸಿನಿಮಾದಲ್ಲಿ ಮಹೇಶ್ ಬಾಬು ನಾಯಕ ಅನ್ನೋದು ಜಗಜಾಹೀರ ಆಗಿದೆ. ಡೈರೆಕ್ಟರ್ ಎಸ್ ರಾಜಮೌಳಿ ಅವರ ಕಲ್ಪನೆಯಲ್ಲಿಯೇ ಈ ಚಿತ್ರ ಮೂಡಿ ಬರ್ತಿದೆ. ಬಾಲಿವುಡ್ ಮತ್ತು ಹಾಲಿವುಡ್ ಅಲ್ಲಿ ಮಿಂಚ್ತಾ ಇರೋ ನಟಿ ಪ್ರಿಯಾಂಕಾ ಚೋಪ್ರಾ ನಾಯಕಿ ಅನ್ನೋದು ತಿಳಿದಿದೆ. ಪೃಥ್ವಿರಾಜ್ ಸುಕುಮಾರನ್ ಈ ಸಿನಿಮಾದ ವಿಲನ್ ಇರಬಹುದು ಅಂತ ಪೋಸ್ಟರ್ ನೋಡಿದ್ರೆ ಅನ್ಸುತ್ತೆ. ಇದರ ನಡುವೆ ಕಿಚ್ಚ ಸುದೀಪ್ ಈ ಚಿತ್ರದಲ್ಲಿ ಇದ್ದಾರೆ ಅನ್ನುವ ಸುದ್ದಿ ಮೊನ್ನೆಯಿಂದಲೇ ಕೇಳಿ ಬರ್ತಾ ಇದೆ. ಈ ಒಂದು ಪ್ರಶ್ನೆ ಕೂಡ ಇದೀಗ ಹುಟ್ಟುಕೊಂಡಿದೆ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ವಾರದಲ್ಲಿ 1-2 ಸುದ್ದಿಗಳು ಈ ಬಗ್ಗೆ ಇರುತ್ತೆ. ಸುದೀಪ್ ಫ್ಯಾನ್ಸ್ ಕೂಡ ಇದನ್ನ ನೋಡಿ ಖುಷಿ ಪಡ್ತಾರೆ. ಟ್ರೋಲ್ ಮಾಡೋರು ತಮ್ಮ ವಿಶೇಷ ಶೈಲಿಯೇ ಈ ಸುದ್ದಿಯನ್ನ ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ವಾರಕ್ಕೆ 1-2 ಸುದ್ದಿ ಕನ್ಫರ್ಮ್ ಆಗಿ ಇರುತ್ತೆ. ಈ ಒಂದು ಪ್ರಶ್ನೆ ಇದ್ದೇ ಇದೆ. ಯಾಕಂದ್ರೆ ಸುದೀಪ್ ಆಪ್ತರು ಹಾಗೂ ಸುದೀಪ್ ಅವರ ಸಿನಿಮಾ ಅಪ್ಡೇಟ್ ನೋಡೋರು ಹೇಳ್ತಿರೋದು ಒಂದೇ ಮಾತು. ಅದೇನು ಗೊತ್ತಾ? ಕಿಚ್ಚ ಸುದೀಪ್ ಈ ಚಿತ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ, ವಾರಣಾಸಿ ಚಿತ್ರದಲ್ಲಿ ಅವರು ನಟಿಸೋದಿಲ್ಲ ಅನ್ನುವ ನ್ಯೂಸ್ ಕೊಡ್ತಾರೆ. ಆದರೆ ವೈರಲ್ ನ್ಯೂಸ್ ಹೇಳೋದೇ ಬೇರೆ. ಸುದೀಪ್ ಈ ಚಿತ್ರದಲ್ಲಿ ನಟಿಸೋಕೆ ಗ್ರೀನ್ ಸಿಗ್ನಲ್ ತೋರಿದ್ದಾರೆ. ಈ ಚಿತ್ರದ ಶೂಟಿಂಗ್ ಅಲ್ಲಿ ಇನ್ನೇನು ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಇದ್ದೇ ಇದೆ. ಈ ಎಲ್ಲ ಸುದ್ದಿಗಳನ್ನ ನೋಡಿದ್ರೆ ಕಿಚ್ಚ ಸುದೀಪ್ ನಿಜಕ್ಕೂ ಈ ಚಿತ್ರ ಮಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಅದು ಸತ್ಯ ಅಲ್ಲ ನೋಡಿ. ವಾರಣಾಸಿ ಚಿತ್ರದಲ್ಲಿ ಸುದೀಪ್ ನಟಿಸ್ತಾ ಇಲ್ಲ. ಈಗ ಬಂದಿರೋ ಅಷ್ಟು ಸುದ್ದಿಗಳು ಸುಳ್ಳು ಅನ್ನುವ ಮಾಹಿತಿಯೂ ಸಿಗುತ್ತಿದೆ.